ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಕಾವೇರಿ ನೀರು ವಿವಾದ. ಕರ್ನಾಟಕಕ್ಕೆ ತಕ್ಷಣ ನೀರು ಬಿಡೋದಕ್ಕೆ ನಿರ್ದೇಶಿಸುವುದಕ್ಕೆ ಮನವಿ ಮಾಡಲಾಗಿದೆ. ತಮಿಳುನಾಡಿನ ವಿಪಕ್ಷ ಡಿಎಂಕೆಯಿಂದ ಸುಪ್ರೀಂಗೆ ಅರ್ಜಿ ಸಲ್ಲಿಸಲಾಗಿದೆ. ಡಿಎಂಕೆ ಪಕ್ಷದ ನಾಯಕ ಎಕೆಎಸ್ ವಿಜಯನ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಭತ್ತದ ಬೆಳೆ ರಕ್ಷಣೆಗೆ ನೀರು ಅಗತ್ಯ ಇದೆ, ಅದರಿಂದ ಕೂಡಲೇ ನೀರನ್ನ ಬಿಡುವಂತೆ ಕರ್ನಾಟಕ ಸರ್ಕಾರಕ್ಕೆ ಸೂಚನೆ ನೀಡಿ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಿಡಬ್ಲ್ಯೂಎಂಎ ಹಾಗೂ ಸಿಡಬ್ಲ್ಯೂಆರ್ಸಿಗೆ ಆದೇಶ ನೀಡುವಂತೆ ಡಿಎಂಕೆ ಪಟ್ಟು ಹಿಡಿದಿದೆ. ದಿನಕ್ಕೆ 3,500 ಕ್ಯೂಸೆಕ್ ನೀರನ್ನು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಸೂಚನೆ ಕೊಟ್ಟಿದೆ. ಜುಲೈ 29ರಿಂದ 15 ದಿನಗಳ ಕಾಲ ನೀರು ಹರಿಸುವುದಕ್ಕೆ ನಿರ್ದೇಶನ ಈಗಾಗಲೇ ನೀಡಲಾಗಿದೆ. ಈ ಆದೇಶವನ್ನ ಸಿಡಬ್ಲ್ಯೂಆರ್ಸಿ ಕೂಡ ಎತ್ತಿ ಹಿಡಿದಿತ್ತು. ಕಾವೇರಿ ಪ್ರಾಧಿಕಾರ ಕೂಡ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿತ್ತು. ಸದ್ಯ ನೀರು ಬಿಡದಿದ್ರೆ ಬೆಳೆಗಳು ಪೂರ್ತಿಯಾಗಿ ನಾಶವಾಗುವಂತ ಭೀತಿ ಇದೆ. ತಂಜಾವೂರು, ತಿರುಚನಾಪಲ್ಲಿ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ. ಅದರಿಂದಾಗಿ ಮಳೆ ಕೊರತೆ ಇದೆ. 10% ಮಾತ್ರ ನೀರು ಹರಿದಿದೆ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಜುಲೈ 26ರ ವೇಳೆಗೆ 9.46 TMC ನೀರು ಬಾಕಿ ಇದೆ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಎಲ್ಲ ಅಂಶಗಳನ್ನು ಅರ್ಜಿಯಲ್ಲಿ ಉಲ್ಲೇಖ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಈ ಕೂಡಲೇ ಕಾವೇರಿ ಪ್ರಾಧಿಕಾರಕ್ಕೆ ಸೂಚನೆಯನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿರುವಂಥದ್ದು. ಕರ್ನಾಟಕಕ್ಕೆ ತಕ್ಷಣ ನೀರು ಬಿಡೋದಕ್ಕೆ ನಿರ್ದೇಶಿಸಬೇಕು, ಕಾವೇರಿ ಪ್ರಾಧಿಕಾರಕ್ಕೆ ನಿರ್ದೇಶಿಸಬೇಕು ಸುಪ್ರೀಂ ಕೋರ್ಟ್ ಅಂತ ಮನವಿಯನ್ನು ಸಲ್ಲಿಸಲಾಗಿದೆ. ಡಿಎಂಕೆ ಪಕ್ಷದ ನಾಯಕ ಎಕೆಎಸ್ ವಿಜಯನ್ ಈ ಬಗ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕಕ್ಕೆ ಬಹಳ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನೋದನ್ನ. ಇಲ್ಲೊಂದು ಕಡೆ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಸಮಾಧಾನ. ಆದರೆ ತಮಿಳುನಾಡು ಈಗ ಮತ್ತೆ ಖ್ಯಾತೆ ತೆಗಿತಾ ಇರುವಂಥದ್ದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡಬೇಕು ಅಂತ. ಇದು ಸುಪ್ರೀಂ ಕೋರ್ಟ್ ಹೋಗಿರುವಂಥದ್ದು. ಹಾಗಾದರೆ ಯಾವ ರೀತಿ ಆದಂತಹ ತೀರ್ಪು, ಸುಪ್ರೀಂ ಕೋರ್ಟ್ನ ವ್ಯಾಪ್ತಿ ಎಷ್ಟು ಮಟ್ಟಿಗಿದೆ ಈ ಒಂದು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶಮಂತ್, ಮೊನ್ನೆ ಅಷ್ಟೇ ಸಿಡಬ್ಲ್ಯೂಎಂಎ ಕರ್ನಾಟಕಕ್ಕೆ ಆದೇಶವನ್ನು ನೀಡಿತ್ತು. ಬಹುಮುಖ್ಯವಾಗಿ ತಮಿಳುನಾಡಿಗೆ 3,500 ಕ್ಯೂಸೆಕ್ಸ್ ನೀರನ್ನ ಪ್ರತಿನಿತ್ಯ 15 ದಿವಸಗಳ ಕಾಲ ಹರಿಸಬೇಕು ಅನ್ನುವಂತ ಆದೇಶವನ್ನು ಸಿಡಬ್ಲ್ಯೂಎಂಎ ಕೊಟ್ಟಿತ್ತು. ಆದ್ರೆ ಈ ಆದೇಶವನ್ನ ಕರ್ನಾಟಕ ಪಾಲಿಸಲಿಕ್ಕೆ ಹಿಂದೇಟನ್ನ ಹಾಕಿತ್ತು. ಸರ್ವಪಕ್ಷಗಳ ಸಭೆಯನ್ನ ಕರೆದು ಸರ್ವಪಕ್ಷ ಸಭೆಯಲ್ಲಿ ಯಾವ ರೀತಿಯಂತ ತೀರ್ಮಾನ ಇತರ ಪಕ್ಷಗಳ ಸದಸ್ಯರು ಹೊರ ಹಾಕ್ತಾರೆ, ಮತ್ತೆ ತಜ್ಞರು ಹೇಳ್ತಾರೆ, ಅದರ ನಿಟ್ಟಿನಲ್ಲಿ ನಾವು ಕೇಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಆದ್ರೆ ಇದರ ಮಧ್ಯೆ ಈಗ ಸುಪ್ರೀಂ ಕೋರ್ಟ್ಗೆ ಡಿಎಂಕೆ ಅರ್ಜಿಯನ್ನು ಹಾಕಿರುವಂತದ್ದು ಮೇಲ್ಮನವಿಯನ್ನ ಸಲ್ಲಿಸಿದೆ. ಅಂದ್ರೆ ಸಿಡಬ್ಲ್ಯೂಎಂಎ ಕೊಟ್ಟಂತ ಆದೇಶವನ್ನ ಕರ್ನಾಟಕ ಪಾಲಿಸ್ತಾ ಇಲ್ಲ. 3,500 ಕ್ಯೂಸೆಕ್ಸ್ ನೀರನ್ನ ಬಿಡ್ಲಿಕ್ಕೆ ಕರ್ನಾಟಕ ಸರ್ಕಾರ ಹಿಂದೇಟಾಗ್ತಿದೆ. ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಅರ್ಜಿ ಸಾಮಾನ್ಯ ಸೋಮವಾರ ಪ್ರಸ್ತಾಪವನ್ನ ಮಾಡುವಂತ ಸಾಧ್ಯತೆ ಇದೆ. ಅರ್ಜಿಯನ್ನ ಸೋಮವಾರ ಪ್ರಸ್ತಾಪ ಮಾಡಿದ್ರೆ ಸೋಮವಾರ ಅರ್ಜಿಯನ್ನ ವಿಚಾರಣೆ ಮಾಡಬಹುದು, ಅಥವಾ ಮುಂದೊಂದು ದಿನಾಂಕಕ್ಕೆ ಅರ್ಜಿ ವಿಚಾರಣೆಗೆ ದಿನಾಂಕವನ್ನ ಗೊತ್ತು ಮಾಡುವಂತ ಸಾಧ್ಯತೆ ಇದೆ. ಇದರ ಮಧ್ಯದಲ್ಲಿ ಈಗ ಕಾವೇರಿ ಕೊಳ್ಳದ ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗಿದೆ. ಕಬಿನಿ ಆಲ್ಮೋಸ್ಟ್ ತುಂಬಿದೆ. ಕಬಿನಿ ಜಲಾಶಯದಿಂದ ಈಗಾಗಲೇ 10,000 ಕ್ಯೂಸೆಕ್ಸ್ಗೆ ಹೆಚ್ಚು ನೀರನ್ನ ಈಗಾಗಲೇ ಬಿಡ್ತಿರುವಂತದ್ದು. ಈಗ ತಮಿಳುನಾಡಿಗೆ ಸಿಡಬ್ಲ್ಯೂಎಂಎ ಆದೇಶ ನೀಡಿದಂಥದ್ದು 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ. ಆದ್ರೆ ಈಗ 10,000 ಕ್ಯೂಸೆಕ್ಸ್ಗಿಂತ ಹೆಚ್ಚು ಹೋಗ್ತಿದೆ. ಹೀಗಾಗಿ ಡಿಎಂಕೆ ಸಲ್ಲಿಸಿರ್ತಕ್ಕಂಥ ಅರ್ಜಿ ಸುಪ್ರೀಂ ಕೋರ್ಟ್ ನಲ್ಲಿ ಯಾವುದೇ ರೀತಿಯಾದಂತಹ ಮಾನ್ಯತೆ ಸಿಗದೇ ಇರುವಂತ ಸಾಧ್ಯತೆ ಕೂಡ ಇದೆ, ಅಥವಾ ವಿಚಾರಣೆಗೆ ಕೂಡ ಬರದೇ ಇರುವಂತ ಸಾಧ್ಯತೆ ಕೂಡ ಇದೆ, ಅಥವಾ ಅರ್ಜಿಯನ್ನ ವಾಪಸ್ ಪಡೆಯುವಂತ ಸಾಧ್ಯತೆ ಕೂಡ ಡಿಎಂಕೆ ಇರುವಂತದ್ದು. ಒಂದ್ ವೇಳೆ ಅರ್ಜಿಯನ್ನ ವಿಚಾರಣೆ ಮಾಡಿದ್ರು ಕೂಡ ಕರ್ನಾಟಕ ಸರ್ಕಾರ ಹೇಳುತ್ತೆ ಇಲ್ಲ ನಾವು 10,000 ಕ್ಯೂಸೆಕ್ಸ್ ಅನ್ನ ಬಿಡ್ತಾ ಇದೀನಿ ಅಂತ. ಯಾಕಂದ್ರೆ ಕಬಿನಿ ಜಲಾಶಯ ಆಲ್ಮೋಸ್ಟ್ ತುಂಬಿರೋದ್ರಿಂದ ಅದನ್ನ ಇನ್ನ ಇಟ್ಕೊಳ್ಳಿಕ್ಕೆ ಎಲ್ಲೂ ನೀರು ಸಾಧ್ಯ ಇಲ್ಲ. ಅದನ್ನ ಗೇಟ್ ತೆಗೆದು ತಮಿಳುನಾಡಿಗೆ ನೀರು ಹರಿಸಲೇಬೇಕಾಗತ್ತೆ ಅಂತ ಅನಿವಾರ್ಯತೆ ಈಗ ಕರ್ನಾಟಕಕ್ಕೆ ಸೃಷ್ಟಿಯಾಗಿದೆ. ಹಾಗಾಗಿ ಕಬಿನಿಯಿಂದ ನೀರು ಹರಿತಾ ಇರುವಂತಹದ್ದು. ಇನ್ನು ಬಹುಮುಖ್ಯ KRS ಡ್ಯಾಮ್ ತುಂಬಿಲ್ಲ. KRS ಡ್ಯಾಮ್ಗೂ ಇನ್ನೂ ಕೂಡ ಸುಮಾರು 20 TMC ಅಷ್ಟು ನೀರು ಅವಶ್ಯಕತೆ ಇರುವಂತಹದ್ದು. ಹೀಗಾಗಿ ಒಳಹರಿವು ಹೆಚ್ಚಾಗ್ತಾ ಇದೆ. ಇನ್ನ 3-4 ದಿವಸಗಳಲ್ಲಿ ಒಳಹರಿವು ಇದೇ ರೀತಿ ಇದ್ರೆ KRS ಡ್ಯಾಮ್ ಕೂಡ ಭರ್ತಿ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಹೇಮಾವತಿ ಜಲಾಶಯ ಕೂಡ ಭರ್ತಿ ಆಗುವ ಸಾಧ್ಯತೆ ಇದೆ. ಈ ವರ್ಷದ ಏನು ತಮಿಳುನಾಡು ಮತ್ತೆ ಕರ್ನಾಟಕದ ಮಧ್ಯೆ ವಿವಾದ ಇದೆ ನೀರು ಹಂಚಿಕೆಯ ಬಗ್ಗೆ, ಇದು ಹೆಚ್ಚು ಮಳೆ ಆದಲ್ಲಿ ಈ ವಿವಾದ ಈ ವರ್ಷಕ್ಕಂತೂ ಇರೋದಿಲ್ಲ ಅನ್ನುವಂತಹದ್ದು. ಶಮಂತ, ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕಬಿನಿ ಡ್ಯಾಂನಿಂದ ನೀರು ಬಿಡುಗಡೆ ಪ್ರಮಾಣ ಏರಿಕೆ ಮಾಡಲಾಗಿದೆ. 10,000ದಿಂದ 12,000 ಕ್ಯೂಸೆಕ್ಗೆ ಏರಿಕೆ ಮಾಡಲಾಗಿದೆ. ಕಬಿನಿ ಜಲಾಶಯದಲ್ಲಿ ಒಳಹರಿವು ಮತ್ತಷ್ಟು ಏರಿಕೆಯಾದ ಹಿನ್ನೆಲೆಯಲ್ಲಿ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. 15,000ದಿಂದ 17,000ಕ್ಕೆ ಒಳಹರಿವು ಹೆಚ್ಚಾಗಿದೆ.
ಇದು ಎಲ್ಲೋ ಒಂದು ಕಡೆ ರೈತರಿಗೆ, ಈ ಭಾಗದ ಜನತೆಗೆ ಸಮಾಧಾನಕರವಾದಂಥ ಸುದ್ದಿ. ಜಲಾಶಯದ ಹೊರಹರಿವಿನ ಪ್ರಮಾಣದಲ್ಲೂ ಕೂಡ ಇದರಿಂದ ಹೆಚ್ಚಳ ಮಾಡಲಾಗಿದೆ. ಹೊರಹರಿವು 10,000ರಿಂದ 12,000ಕ್ಕೆ ಏರಿಕೆ ಮಾಡಲಾಗಿದೆ. ಒಳಹರಿವು ಪ್ರಮಾಣ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ಈಗ ಸದ್ಯಕ್ಕೆ ಒಳಹರಿವು 15,000ದಿಂದ 17,000 ಕ್ಯೂಸೆಕ್ಕಿಗೆ ಏರಿಕೆಯಾಗಿರುವಂಥದ್ದು. ಅದರಿಂದಾಗಿ ಹೊರಹರಿವನ್ನು ಕೂಡ ಅಂದರೆ ಡ್ಯಾಮ್ನಿಂದ ಬಿಡುಗಡೆ ಮಾಡ್ತಾ ಇರುವಂಥ ನೀರೇನಿದೆ ಅದನ್ನು ಕೂಡ ಏರಿಕೆ ಮಾಡಲಾಗಿದೆ. 10,000ದಿಂದ 12,000ಕ್ಕೆ ಏರಿಕೆ ಮಾಡಲಾಗಿದೆ. ಅದ್ರ ಜೊತೆಗೆ ಈಗ ಸದ್ಯಕ್ಕೆ ಒಳಹರಿವು 17,000 ಕ್ಯೂಸೆಕ್ ಏನಿದೆ ಅದು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಮೈಸೂರು ಕಬಿನಿ ಜಲಾಶಯದ ಒಳಹರಿವು ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಇದರಿಂದಾಗಿ ರೈತರು ಎಲ್ಲೋ ಒಂದು ಮಟ್ಟಿಗೆ ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂದರೆ ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡಬೇಕು ಅನ್ನೋ ಆದೇಶ ಬಂದಂಥ ಹಿನ್ನೆಲೆಯಲ್ಲಿ ನೀರನ್ನು ಬಿಡಲಾಗ್ತಾ ಇದೆ. ಇನ್ನು ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೂ ಕೂಡ ಒಳಹರಿವು ಹೆಚ್ಚಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಚುರುಕು ಹಿನ್ನೆಲೆಯಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ 20,438 ಕ್ಯೂಸೆಕ್ ಒಳಹರಿವಿದೆ. ಡ್ಯಾಂನಲ್ಲಿ 95.57 ಅಡಿಗೆ ನೀರಿನ ಮಟ್ಟ ಏರಿಕೆಯಾಗಿದೆ. ಸದ್ಯ ಕೆಆರ್ಎಸ್ನಲ್ಲಿ 19.535 ಟಿಎಂಸಿ ನೀರು ಸಂಗ್ರಹವಾಗಿದೆ. ಡ್ಯಾಂನಿಂದ ನಾಲೆಗಳಿಗೆ 1,768 ಕ್ಯೂಸೆಕ್ ಹೊರಹರಿವಿದೆ. ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೂ ಕೂಡ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಚುರುಕಾದಂಥ ಹಿನ್ನೆಲೆಯಲ್ಲಿ ಒಳಹರಿವು ಹೆಚ್ಚಾಗ್ತಾ ಇರುವಂಥದ್ದು. ಕೆಆರ್ಎಸ್ ಜಲಾಶಯಕ್ಕೆ 20,438 ಕ್ಯೂಸೆಕ್ ಒಳಹರಿವಿದೆ. ಡ್ಯಾಮ್ನಲ್ಲಿ 95.57 ಅಡಿಗೆ ನೀರಿನ ಮಟ್ಟ ಏರಿಕೆಯಾಗಿದೆ. ಸದ್ಯ ಕೆಆರ್ಎಸ್ನಲ್ಲಿ 19,535 ಟಿಎಂಸಿ ನೀರು ಸಂಗ್ರಹವಾಗಿರುವಂಥದ್ದು. ಡ್ಯಾಮ್ನಿಂದ ನಾಲೆಗಳಿಗೆ 1,768 ಕ್ಯೂಸೆಕ್ ಹೊರಹರಿವಿದೆ. ಈಗಾಗಲೇ ನೀರನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು. ಡ್ಯಾಮ್ನಿಂದ ನಾಲೆಗಳಿಗೆ ಬಿಡುಗಡೆ ಮಾಡ್ತಾ ಇರುವಂತಹ ನೀರಿನ ಪ್ರಮಾಣ 1,768 ಕ್ಯೂಸೆಕ್ ನೀರು. ಇದು ನಾಲೆಗಳಿಗೆ ಬಿಡುಗಡೆ ಮಾಡ್ತಾ ಇರುವಂತಹ ಪ್ರಮಾಣ. ಮಂಡ್ಯ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಚುರುಕುಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಮ್ಗೆ 20,438 ಕ್ಯೂಸೆಕ್ ಒಳಹರಿವಿದೆ.